ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿಗೊಳಿಸಲಾಗುತ್ತದೆ ಎಂದು ಆರೋಪಿಸಿ ವಿಜಯಪುರದಲ್ಲಿ ಬಂಜಾರ ಸೇರಿದಂತೆ ವಿವಿಧ ಸಮಾಜ ಬಾಂಧವರು ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಿದ್ದು, ತಲೆ ಮೇಲೆ ಪಾದರಕ್ಷೆ ಹೊತ್ತು ಪ್ರತಿಭಟನೆ ನಡೆಸಿದರು. ನ್ಯಾಯಾಧೀಶ ಎಚ್.ಎನ್. ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಈ ಅವೈಜ್ಞಾನಿಕ ವರದಿ ಆಧರಿಸಿ ಜಾರಿಗೊಳಿಸಲಾಗುತ್ತಿರುವ ಒಳ ಮೀಸಲಾತಿಯಿಂದ ದೊಡ್ಡ ಪ್ರಮಾಣದ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಬಂಜಾರ, ಭೂವಿ, ಕೊರಚ, ಕೊರಮ, ಭಜಂತ್ರಿ ಸೇರಿದಂತೆ ಅನೇಕ ಸಮುದಾಯಗಳ ಧುರೀಣರು ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಸಿದರು. ಹಲವಾರು ಜನ ತಮ್ಮ ಕುಲಕುಸುಬುಗಳನ್ನೇ ಸಾಂಕೇತಿಕವಾಗಿ ಪ್ರತಿಭಟನೆಯಲ್ಲಿ ಪ್ರದರ್ಶಿಸಿದರೆ, ಡಾಕ್ಟರ್ ಅರವಿಂದ್ ಜಾಧವ್ ಅರೆಬೆತ್ತಲೆಯಾಗಿ ಪಾದರಕ್ಷೆಗಳನ್ನು ತಲೆಯ ಮೇಲೆ ಹೊತ್ತು ಪ್ರತಿಭಟನೆ ನಡೆಸಿದರೆ, ಇನ್ನೋರ್ವ ಮುಖಂಡ ಮಹೇಂದ್ರ ನಾಯಕ್ ಅರೆಬೆತ್ತಲೆಯಾಗಿ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಗಾಂಧಿ ಚೌಕ ಮಾರ್ಗವಾಗಿ ಬಸವೇಶ್ವರ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮೂಲಕ ಹಾಯ್ದು ಜಿಲ್ಲಾಧಿಕಾರಿಗಳಿಗೆ ತಲುಪಿದರು. ಈ ಸಂದರ್ಭದಲ್ಲಿ ಸಿದ್ದಲಿಂಗ ಸ್ವಾಮೀಜಿ, ಕೇಸರಹಟ್ಟಿ ಸೋಮಲಿಂಗ ಸ್ವಾಮೀಜಿ, ಸಂಜು ಮಹಾರಾಜ್, ಗೋಪಾಲ್ ಮಹಾರಾಜ್, ಪ್ರಕಾಶ್ ಮಹಾರಾಜ್, ಭೀಮು ಮಹಾರಾಜ್ ಸೇರಿದಂತೆ ಅನೇಕ ಮಠಾಧೀಶರು ಹೋರಾಟಕ್ಕೆ ಸಾಥ್ ನೀಡಿದರು. ಮಾಜಿ ಶಾಸಕ ಮನೋಹರ್ ಐನಾಪುರ್, ಬಂಜಾರ ಮುಖಂಡ ರಾಜು ಜಾಧವ್, ರಾಜ್ಪಾಲ್ ಚವಾಣ್, ರಾಜು ಜಾಧವ್, ರಾಜು ಚವಾಣ್, ರವೀಂದ್ರ ಜಾಧವ್ ಹೀಗೆ ಮುಂತಾದವರು ಉಪಸ್ಥಿತರಿದ್ದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ. ಸಿದ್ದರಾಮಯ್ಯ ನಾವು ಕೊಟ್ಟಿದ್ದ ಭಿಕ್ಷದಿಂದ ನೀ ಆರ್ಸ್ ಬಂದಲು
ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಬಂಜಾರ, ಬೋವಿ, ಕೊರ್ಚ, ಕೊರ್ಮ 4 ಸಮುದಾಯಗಳಿಗೆ ಈ ಒಳ ಮೀಸಲಾತಿಯಲ್ಲಿ ಘೋರ ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಿದ್ದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈಗ ನಾವು ಸರ್ಕಾರದಲ್ಲಿ ಒಂದೇ ವಿನಂತಿಯನ್ನು ಮಾಡಿದ್ದೀವಿ. ತಾವೇನಿಗೆ ತಪ್ಪು ಮಾಡಿದ್ದೀರಿ ಇದನ್ನು ಸರಿಪಡಿಸೋಕ್ಕೆ ಇನ್ನೂ ಕಾಲಾವಕಾಶ ಇದೆ. ಒಂದು ವೇಳೆ ನೀವು ಸರಿಪಡಿಸದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಈ 4 ಸಮುದಾಯಗಳು ಹಿಂದೇನು BJP ಸರ್ಕಾರಕ್ಕೆ ಮಾಡಿದ್ದು ಅದರ 2 ಪಟ್ಟು ನಿಮ್ಮನ್ನು ತಾಂಡಾ ಬಚಾವ್ ಕಾಂಗ್ರೆಸ್ ಹಟಾವ್ ಅಂತ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಯಾರು ಅದನ್ನು ಮಿಟ್ಟು ಯಾರು ಬಂದ್ರೆ ತಾಂಡಗಳಲ್ಲಿ ಅವ್ರಿಗೆ ಮೆಟ್ಟು ತೊಗೊಂಡು ಹೊಡ್ಯಾಕಿಸ್ತೀವಿ. ಸರ್, ಇವತ್ತು ಪ್ರತಿಭಟನೆ ಮಾಡಿರಿ, ಇದು ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಇದೆ, ಆಲ್ ಕರ್ನಾಟಕದಲ್ಲಿ ಇದೆ? ಇಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತಿದೆ, ಬಾಗಲಕೋಟೆಯಲ್ಲಿ ಇದೆ, ಆಮೇಲೆ ಹಾವೇರಿಯಲ್ಲಿ ಇದೆ. ಹೀಗೆ ಅವ್ರವ್ರ ಜಿಲ್ಲೆಗೆ ಅನುಗುಣವಾಗಿ ಅವ್ರವ್ರ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಈ ಹೋರಾಟ ನಡೀತಾ ಇದೆ. ನಮ್ಮ ಬಂಜಾರ ಸಮಾಜಕ್ಕೆ, ಕೊರ್ವ ಸಮಾಜಕ್ಕೆ, ಕೊರ್ಚ ಸಮಾಜಕ್ಕೆ, ಬೋಯಿ ಸಮಾಜಕ್ಕೆ ಅನ್ಯಾಯ ಆಗಿರೋ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ನಾಳೆ ಸೆಪ್ಟೆಂಬರ್ 10ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟದ. ಆ ಹೋರಾಟದಲ್ಲಿ ತಮ್ಮ ವಾಹಿನಿ ಮುಖಾಂತರ ನಾನು ನಮ್ಮ ಸಮಾಜದ ಎಲ್ಲ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತೀನಿ. ಈ ಸೆಪ್ಟೆಂಬರ್ 10ನೇ ತಾರೀಕೇನು ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಹೋರಾಟ ಇದೆ. ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ನಮ್ಮ ಸಮುದಾಯಗಳು ಎಲ್ಲರೂ ಒಗ್ಗೂಡಿ ಆ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಬೇಕಂತೇಳಿ ಒಂದು ಕಳಕಳಿ ವಿನಂತಿ ಮಾಡ್ಕೊತೀನಿ. ಸರ್, ಹೆಸರು ಸರ್? ಮಹೇಂದ್ರ ಕುಮಾರ್ ನಾಯ್ಕ್, ವಿಜಯಪುರ. ಮಾಧ್ಯಮ ಮಿತ್ರರಿಗೆ ಒಂದು ಸ್ವಾಗತ ಮಾಡುತ್ತಾ, ಇವತ್ತಿನ ದಿವಸ ನಾವು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಒಂದೇ ವಿಷಯ ಏನಂತಂದ್ರೆ, ನಾವು ಈಗಾಗಲೇ 30 ವರ್ಷದಿಂದ ಇದು ಸತತವಾಗಿ ನಮ್ಮ ಪ್ರತಿಭಟನೆ ನಡೀತಾ ಇದೆ. ಯಾಕಂತಂದ್ರೆ ನಮಗೆ ಒಳ ಮೀಸಲಾತಿಯಲ್ಲಿ ಫಸ್ಟು ಸದಾಶಿವ ಆಯೋಗ ಅಂತ ಒಂದು ರಚನೆ ಮಾಡಿದರು ಗೌರ್ಮೆಂಟು. ಆಮೇಲೆ ಬಂದು ಆ ಸದಾಶಿವ ಆಯೋಗವನ್ನು ರದ್ದುಪಡಿಸಿ BJP ಗೌರ್ಮೆಂಟ್ ಬಂದಾಗ, ಬೊಮ್ಮಾಯಿ ಸರ್ಕಾರ ಬಂದಾಗ ಅದನ್ನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕಳಿಸ್ತಾರೆ ಸರ್ಕಾರಕ್ಕೆ. ಇದನ್ನು 3 ಜಾತಿಗೆ ನಾವು ಕೈ ಬಿಡ್ಬೋದೇನಂತ ಒಂದು ಮಾಹಿತಿಯನ್ನು ಕೇಳ್ತಾರೆ. ಆವಾಗ BJP ಸರ್ಕಾರ ಬಂದು ನಮಗೆ ಕೈ ಬಿಡೋದಕ್ಕೆ ಆಗಲ್ಲ, ನಾವು ಇದನ್ನು ಒಳ ಮೀಸಲಾತಿ ಮಾಡಿ ನಾವು ಎಲ್ಲರಿಗೂ ನ್ಯಾಯ ಕೊಡ್ತೀವಂತ ಒಂದು ಮಾಧುಸ್ವಾಮಿ ಕಮಿಟಿಯನ್ನು ರಚನೆ ಮಾಡಿ ಲೆಫ್ಟು ರೈಟು 6%, 5.5% ಕೊಡ್ತಾರೆ. ನಮ್ಮ 4 ಜಾತಿ ಬಂಜಾರ, ಭೂವಿ, ಕೊರ್ಮ, ಕೊರ್ಚ ನಮ್ಮ 4 ಜಾತಿಗೆ 4.5% ಕೊಡ್ತಾರೆ. ಹಾಗೂ ಅಲೆಮಾರಿ ಜನಾಂಗಕ್ಕೆ 1% ಕೊಡ್ತಾರೆ ಬೊಮ್ಮಾಯಿ ಸರ್ಕಾರ. ಆವಾಗ ನಾವು ಏನಿದೆ, ನಾವು ಇಡೀ ಸಮಾಜವನ್ನು ನಮಗೆ 4.5% ಭಾಳ ಕಮ್ಮಿ ಆಗತ್ತೆ, ಇದು ನಮಗೆ ಅನ್ಯಾಯ ಇದೆ ಅಂತ ಆ ಸರ್ಕಾರಕ್ಕೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿ ತಾಂಡಗಳಲ್ಲಿ ಹೋಗಿ ನಾವು ತಾಂಡಾ ಬಚಾವ್ BJP ಹಟಾವ್ ಅಂತ ನಾವು ಬೋರ್ಡ್ ಹಾಕಿ ಬಂದು ಈಗ ಮೊನ್ನೆ 2023ನೇ ಎಲೆಕ್ಷನಲ್ಲಿ ನಾವು ಎಲ್ಲರೂ ಒಗ್ಗೂಡಿ ನಾವು ಕಾಂಗ್ರೆಸ್ ಗೌರ್ಮೆಂಟಕ್ಕೆ ನಾವು ವೋಟ್ ಹಾಕಿದ್ದೀವಿ ಬಂಧುಗಳೇ. ಹಾಗಾಗಿ ನಾವು ಕೊಟ್ಟ ಭಿಕ್ಷೆಯಲ್ಲಿ 50ರಿಂದ 60 MLAಗಳು ಬಂದು ನೀವು ಸರ್ಕಾರ ಮಾಡಿಕೊಂಡು, ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸರ್ಕಾರ ಮಾಡಿಕೊಂಡು ನಮಗೆ ಭಾಳ ಘೋರ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವೇನು ಮಾಡಿದಿರಾ ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ? ನೀವು 0.5% ಹೆಚ್ಚು ಮಾಡಿರಿ. BJP ಗೌರ್ಮೆಂಟು 4.5% ಹೆಚ್ಚು ಮಾಡಿ ನಮಗೆ 4 ಜಾತಿಗೆ ಮಾತ್ರ ಸೀಮಿತ ಮಾಡಿತ್ತು. ನೀವೇನು ಮಾಡಿರಿ ಸ್ವಾಮಿ? ನೀವು 0.5% ಹೆಚ್ಚು ಮಾಡಿ 59 ಜಾತಿ ಸೇರಿಸಿ ನಮಗೆ 63 ಜಾತಿ ಕೊಟ್ಟು 5% ಅಂದು ಕೊಟ್ಟು ನಮಗೆ ಘೋರ ಅನ್ಯಾಯ ಮಾಡಿದಾರಲ್ಲ ಸ್ವಾಮಿ. ಇದನ್ನು ನಿಮಗೆ ಒಂದು ನಮ್ಮ ಸಮಾಜ ಮುಖಾಂತರ, ಭೂವಿ, ಕೊರ್ಮ, ಕೊರ್ಚ ಎಲ್ಲ ಸಮಾಜದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ನೀವು ಇದಕ್ಕೆ ಕೈ ಬಿಡ್ರಿ. ನಮಗೆ 17%ಅಲ್ಲಿ 101 ಜಾತಿ ಏನಿದೆಲ್ಲ ಅದನ್ನು ಮುಂದುವರಿಸ್ರಿ. ಇಲ್ಲಿದ್ರೆ ಒಳ ಮೀಸಲಾತಿ ಮಾಡ್ತಿದ್ರೆ ಇದನ್ನೇ 5% ಕೊಡಿ, 59 ಜಾತಿನ ಹೊರಗೆ ಹಾಕಿ ನಮಗೆ 4 ಜಾತಿಗೆ ಮಾತ್ರ ನಮಗೆ 5% ಕೊಡಿ. ಆವಾಗ ನಾವು ಒಪ್ಪಕ್ಕೆ ಸಾಧ್ಯ ಆಗತ್ತೆ.
ಇಲ್ಲಿದ್ರೆ ಮುಂಬರುವ ದಿನಗಳಲ್ಲಿ ರಕ್ತಪಾತವಾದಿತ್ತು. ಸಿದ್ದರಾಮಯ್ಯ ಸಾಹೇಬ್ರೆ ರಕ್ತಪಾತವಾದಿತ್ತು. ಯಾರ ಸಮಾಜ ಭೂವಿ ಕೋರ್ಮ ಈ 4 ಸಮಾಜ ಏನಿದೆಯಲ್ಲ ಬೆಂಕಿ ಇದೆ. ಈ ಹಿಂದೆ ಸರ್ಕಾರ ಬೆಂಕಿಯಲ್ಲಿ ಕೈ ಹಾಕಿದಕ್ಕೆ ಕೈ ಸುಟ್ಕೊಂಡು ಕಾಂಗ್ರೆಸ್ ಬಂದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಬೆಂಕಿಗೆ ತಟ್ಟು ಅಂತ ಸಿಚುವೇಶನ್ ನೀವು ಪಡ್ಕೋಬೇಡಿ. ಇದು ಒಂದು ಎಚ್ಚರಿಕೆ ಕೊಡ್ತೀನಿ. ಇದಕ್ಕೆ ನಿಮಗೆ ಮನವಿಯನ್ನು ಕೂಡ ಮಾಡ್ಕೋತೀವಿ. ನೀವು ದಯಮಾಡಿ ಇದನ್ನೇ ಕೈ ಬಿಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಅರವಿಂದ್ ಲಮಾಣಿ, ಬಂಜಾರ ಸಮಾಜ ಮುಖಂಡರು. ಇವತ್ತು ಈ ಬಂಜಾರ ಸಮಾಜ, ಕೋರ್ಮ, ಕೋರ್ಚ, ಭೋಯಿ ಸಮಾಜ ಇದು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂದ್ರೆ, ಯಾವಾಗಲೂ ಸದಾಕಾಲ ಈ ಸಮಾಜಕ್ಕೆ ಅನ್ಯಾಯ ಆಕೋತೆ ಬಂದಿದೆ. ಸುಮಾರು ವರ್ಷದಿಂದ ನೋಡ್ಕೊಂಡು ಬರ್ಲಕತ್ತೀವಿ. ಆದರೆ ಈಗ ಸಹಿಸೋದು ನಮ್ಗೆ ಆಗಂಗಿಲ್ಲ. ನಮ್ಮ ಯುವಕರು ಎಲ್ಲರೂ ಈಗ ಜಾಗೃತಿ ಆಗಿದ್ದಾರೆ. ಅವರು ಯಾವ ರೀತಿ ಗುಡ್ಡ ಸೆಳೆದು ರಸ್ತೆ ಮಾಡ್ತಾರೋ ಅದೇ ರೀತಿ ನಮ್ಮ ಸಮಾಜಿಗಾರ ಕೈ ಹಾಕ್ತಾರೋ ಅವರಿಗೂ ಒಂದು ಕಾಲದ ಒಂದು ಪಾಠ ಸ್ವೀಕರಿಸುವಂಥ ಯುವಕರೆಲ್ಲ ತಯಾರಾಗ್ಯಾರ. ಯಾಕಂದ್ರೆ ನಾವು ಹೇಳ್ತೀವಿ, ಇದು ರಾಜಕೀಯ ಬೇಡ, ಪಕ್ಷ ಬಾಜು ಇಡೋನು, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ಭೇದ ಭಾವನೆಯನ್ನು ಮರೆತು ನಾವು ಇವತ್ತು ಶಾಂತಿಯುತವಾಗಿ ಇದು ಹೋರಾಟ ಮಾಡಿವು. ಬರುವಂಥ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇದು ಕಾನೂನು ವಾಪಸ್ ತಗೋಬೇಕು. ಇದು ಏನು ಮಿಸ್ಲಾಯ್ತಿ ಒಳ ಮಿಸ್ಲಾಯ್ತಿ ಮಾಡ್ಲಕತ್ತೀರಿ, ಇದು ಒಳ ಮಿಸ್ಲಾಯ್ತಿ ಇರೋದೇ ಅಲ್ಲ. ಈಗಾಗಲೇ ನಮ್ಮ ಮಹೇಂದ್ರ ನಾಯಕ್ ಅವರು ನಮ್ಮ ಸಂಸ್ಕೃತವಾಗಿ ಒಂದು ಚಲೋ ಮಾತಾಡಿದ್ದಾರೆ. ಅಪ್ಪ ಅವರು ಕೂಡ ಚಲೋ ಮಾತಾಡಿದ್ದಾರೆ. ಶಿವಲಿಂಗಪ್ಪ ಸೋಮಲಿಂಗ ಮಹಾರಾಜರು, ಇವತ್ತು ಪ್ರಕಾಶ್ ಚವ್ಹಾಣ್ ಅವರು ಕೂಡ ಚಲೋ ಮಾತಾಡಿದ್ದಾರೆ. ನಾವು ಹೇಳ್ತೀವಿ, ಶಾಂತಿ ಪ್ರಿಯರು, ನಾವು ಯಾರಿಗೆ ಕೆಣಕವ್ರಿಲ್ಲ, ಕೆಣಕಲ ಬಂದ್ರೆ ನಾವು ಬಿಡೋರಿಲ್ಲ. ಇದು ಮಾತ್ರ ಖಂಡಿತ. ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನ್ರಿ ನಾಚಿಕೆ ಮರ್ಯಾದೆ ಮಾನ ಇದ್ರೆ ಅವ್ರು ಏನು ಮಾಡಬೇಕಂದ್ರೆ ಬರುವಂಥ ದಿನಗಳಲ್ಲಿ ಇದು ಕಾನೂನನ್ನು ಎಲ್ಲರಿಗೂ ನೀವು ಸಮಪಾಲು ನಾವು ನೋಡ್ತೀವಿ. ಇದಕ್ಕೆ ನಾವು ಕೈ ಹತ್ತಿಲ್ಲತ್ತೀವಿ. ಇಲ್ಲಿಯವರು ಕೂಡ ಕೆಲವೊಂದು ಲೀಡರ್ಗಳು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ನ್ಯಾಯ ದುರ್ಗಿಸ್ಕೊಡ್ಬೇಕು. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ನಾವು ರಕ್ತ ಚೆಲ್ಲಾಗೂ ತಯಾರಿದ್ದೀವಿ. ಮುಂದೆ ಏನೇನು ಮಾಡೋದು ಕ್ರಾಂತಿಕಾರಿ ಮಾಡ್ಲಿಕ್ಕೆ ತಯಾರಿದ್ದೀವಿ. ನಾವು ಮಹಾರಾಣಾ ಪ್ರತಾಪ್ ವಂಶವ್ರು, ನಾವು ಕ್ಷತ್ರಿಯರು, ನಾವು ಈ ದೇಶ ಕಟ್ಟದವರು, ನಾವು ಬ್ರಿಟಿಷರ ಇರೋದು ಹೋರಾಟ ಮಾಡಿದವರು, ನಾವೇನು ಸುಮಾರು ಇಲ್ಲಿದವರಲ್ಲ. ಯಾಕಂದ್ರೆ ಬಡತನ ಐತಿ, ಅದಕ್ಕೆ ನಿಂಬಲ್ಲಿ ನಾವು ಭಿಕ್ಷೆ ಬೇಡಕತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನೂನ್ದಾಗ ನಮಗೆ ಸಂವಿಧಾನ ಕೊಟ್ಟಿದೆ, ಅದು ಹಕ್ಕನ್ನು ಬೇಡಕತ್ತೀವಿ. ನಂಬಲ್ಲಿ ಬೆಂಕಿ ಹಚ್ಚಬೇಡ್ರಿ. ಇದು ನಮಗೂ ಅವ್ರಿಗೆ 6% ಕೊಟ್ಟಿರಿ, ಹಂಗೆ ನಮಗೂ 4 ಸಮಾಜಿಗೆ ಏನಿಲ್ಲ 4 ಕೊಟ್ಟಿದ್ರು. ನಮಗಿನ್ನ ಹೆಚ್ಚು ಇದು ಮಾಡಿ 1% ಅಲೆಮಾರಿ ಸಮಾಜಿಗೆ ಒಳಗೆ ಕೊಡಿಸಿರಿ. ಅದಕ್ಕೊಂದು ವಾಪಸ್ ಮಾಡಿ ನಮಗೆ ನ್ಯಾಯ ನಮಗೆ ದುರಿಸ್ಕೊಡ್ಬೇಕಂತ ಹೇಳಿ ಒಂದು ನಿಮಗೆ ಕಳ್ಕಳಿಯ ಮನವಿ. ಒಂದು ವೇಳೆ ನಾಳೆ ಬರುವಂಥ ದಿನಗಳಲ್ಲಿ 10ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾದಂಥ ನಮ್ಮ ಕಿಸನ್ ಭಾವ್ ರಾಠೋಡ್ ಅವರು ಉದ್ಯಮದಾರರು, ದೊಡ್ಡವರು, ಶಕ್ತಿವಂತರು, ಅವರು ಕೂಡ ಬರ್ಲಾಕತ್ತಾರ ಕಾರ್ಯಕ್ರಮ ಬೆಂಗಳೂರಿಗೆ. ನಮ್ಮ ಸಂತರು ಕೂಡ ಎಲ್ಲ ರಾಷ್ಟ್ರೀಯ ಸಂತರು ಬರ್ಲಾಕತ್ತಾರ. ಎಲ್ಲ ಸ್ವಾಮಿಗಳು 100 ಸ್ವಾಮಿಗಳು ಬರ್ತೀವಿ. ಬೆಂಗಳೂರ್ದಾಗ ಬರತ್ ರೈಲಿ ಐತಿ. ನಾವೆಲ್ಲ ತಾಂಡದವ್ರು ಹೇಳೋದಷ್ಟೇ, ಅಜ್ಜಿ ತಾಂಡಿ ಬಾಯೋ ಯಾಡಿಯೋ ಕಾಕಿಯೋ ದಾದಿಯೋ ಬೆಂಗಳೂರಿನ ಸಾಮ ಏ ಹೋರಾಟ ಮ್ಯಾಗ ಕೂಣ ಆಡೋ ಕಾಲಗಾಲನೇ ಐತೆ, ಕೂಣ ಅನ್ಯಾಯಕರನೇ ಐತೆ. ಯಾರು ಇದ್ರಾಗ ಅಡ್ಡಿಕಾಲು ಮಾಡ್ಲಕತ್ತಾರ ಅವ್ರು ಭಗವಾನ್ ಅವ್ರಿಗೆ ಅಡ್ಡ ಮಾಡ್ತಾನೆ, ನಮಗೆಲ್ಲ ಶುದ್ಧ ಮಾಡ್ತಾನೆ. ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ನಾವು ಬೆಂಗಳೂರಿಗೆ ಹೋಗೋನು. ಬೆಂಗಳೂರು ನ್ಯಾಯ ಸಿಗಲಿಲ್ಲ ಅಂದರೆ ಬರುವಂಥ ದಿನಗಳಲ್ಲಿ ಶೀಖ್ ಸಮಾಜ, ಬಂಜಾರ, ಲಬಾಣ 100 ಸಮಾಜ ನಮ್ಮ ಹಿಂದಿದೆ. ನಾವು ಅದು ಕ್ರಾಂತಿಕಾರಿ ಮಾಡ್ತೀವಿ. ಇದು ಸಮಾಜಕ್ಕೆ ನ್ಯಾಯ ತಗೋತೀವಿ ಅಂತ ಹೇಳಿ ನಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಹೆಸರು ರೀ? ಗೋಪಾಲ ಮಹಾರಾಜರು, ಸೇವಾಲಾಲ್ ನಂದುಲಾಲ್ ಮಠ್ ತೋರ್ವಿ. ವಿಜಯಪುರ ಜಿಲ್ಲೆಯಲ್ಲಿ ಬಂಜಾರ ಸಮಾಜ ಮತ್ತು ಭೋವಿ ಸಮಾಜ ಮತ್ತು ಕೊರಚ ಸಮುದಾಯದಿಂದ ಈ ರಾಜ್ಯ ಸರ್ಕಾರದ ವಿರೋಧ ಒಳ ಮೀಸಲಾತಿ ಹೋರಾಟಕ್ಕೆ ಏನು ನಮ್ಮದೆಲ್ಲ ಸಮ್ಮತಿ ಇಲ್ಲ. ಇದು ಅನ್ಯಾಯ ಆಗಿದೆ. ಈ 3 ಸಮಾಜಗಳಿಗೆ ಮಾರಕ ಅಸ್ತ್ರವಾಗಿ ಇದು ಪರಿಗಣಿಸಿ ನಾವು ಇಂದು ಹಂದಿಗಳನ್ನು ಸಿದ್ದರಾಮಯ್ಯ ಸರ್ಕಾರದ ವಿರೋಧ ಒಂದು ಹೋರಾಟ ಮಾಡಿ ನಾವು ಈ ಒಳ ಮೀಸಲಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು. ಒಂದು ವೇಳೆ ತಕ್ಷಣ ಸರ್ಕಾರ ಇದಕ್ಕೆ ನಮಗೆ ಸ್ಪಂದಿಸಿ ಈ ಒಳ ಮೀಸಲಾತಿಯನ್ನು ಹಿಂಪಡೆಯಬೇಕು. ಹಿಂಪಡೆಯದಿದ್ದರೆ ನಾವು ವಿಧಾನಸೌಧಕ್ಕೆ ಮಾನವರ ಮುತ್ತಿಗೆ ಅಲ್ಲ, ಮನುಷ್ಯರ ಮುತ್ತಿಗೆ ಅಲ್ಲ, ಹಂದಿಗಳ ಮುತ್ತಿಗೆಯನ್ನು ವಿಧಾನಸೌಧಕ್ಕೆ ಹಾಕಬೇಕಾಗುತ್ತದೆ. ತಕ್ಷಣ ತಾವು ಈ ಹಂದಿಗಳ ಒಂದು ಏನಂತ ಮುತ್ತಿಗೆ ಹಾಕುವುದನ್ನು ತಡೆಯಬೇಕಾದರೆ ಒಳ ಮೀಸಲಾತಿಯನ್ನು ಹಿಂಪಡೆಯಬೇಕು. ನಾವು ಮುತ್ತಿಗೆ ಹಾಕಬೇಕಾಗುತ್ತದೆ ಅಂತ ನಾನು ಆಗ್ರಹ ಪಡ್ತಿದ್ದೇನೆ.